सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भा शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादशसूत्रात्मकेऽस्मिन् पञ्चमे उभयलिङ्गाधिकरणे तस्मिन् अधिकरणे उपनिबद्धम् एकादशं सूत्रम् अन्तिमं सूत्रम्। इदं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तद्भाष्यभागं च यथाचार्यानुग्रहं विचारयामः। अत्र अस्मिन् भाष्ये विचारभागः इदानीं विचार्यते। पश्यामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठित्वा अनन्तरं भाष्यभागं पश्यामः। ॐ राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। ॐ राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे पञ्चमम् उभयलिङ्गाधिकरणम्। इदानीं तस्मिन् अधिकरणे उभयलिङ्गाधिकरणे उपरिबद्धानि सर्वाणि एकादशसूत्राणि एकवारं पठामः। ॐ न स्थानतोऽपि परस्योभयलिङ्गं सर्वत्र हि ॐ न भेदादिति चेन्न प्रत्येकमतद्वचनात् ॐ अपि चैवमेके ॐ अरूपवदेव हि तत्प्रधानत्वात् ॐ अरूपवदेव हि तत्प्रधानत्वात् ॐ प्रकाशवच्चावैयर्थ्यात् ॐ आह च तन्मात्रम्
ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ ಅತ ಏವ ಚೋಪಮಾ ಸೂರ್ಯಕಾದಿವತ ಓಂ ಅಂಬುವದಗ್ರಹಣಾತ್ತು ನ ತಥಾ ತ್ವಂ ಓಂ ವೃದ್ಧಿಕ್ರಾಸಭಾಕ್ತಮಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಇಮಾನಿ ತಾನಿ ಏಕಾದಶ ಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪರಿ ಬದ್ಧಾನಿ ಭಗವತಾ ಪಾದರಾಯಣಾಚಾರ್ಯೇಣ ಸೂತ್ರಕಾರೇಣ ಇದಾनीं प्रकृतम् अंतिमं सूत्रम् ओम दर्शनाच्च ओम दर्शनाच्च च श्रुतौ दर्शनात् एकरूपं ब्रह्म एकाकार रूपं ब्रह्म इति सिद्धं भवति एकाकारं ब्रह्म इति सिद्धं भवति एकरूपं ब्रह्म इति सिद्धं भवति ಇದರ ಒಂದು ಭಾಷ್ಯ ಭಾಗ ಈ ಸೂತ್ರದ ಅರ್ಥ ಮತ್ತು ಅಧಿಕರಣ ಇದೆಯಲ್ಲ ಉಭಯಲಿಂಗಾಧಿಕರಣ ಇದರ ಪೂರ್ಣ ಈ ಒಂದು ಅರ್ಥವನ್ನ ಇಲ್ಲಿ ಉಪಸಂಹಾರ ಮಾಡಿ ಈ ದರ್ಶನಾಚಾರ್ಯನ ಸೂತ್ರದಲ್ಲಿ ನೋಡಿ ಇದಕ್ಕೆ ಕೇವಲ ತರ್ಕ ಮತ್ತೆ ಈ ಒಂದು ಬೇರೆ ಇನ್ನೇನೇನೋ ಪ್ರಮಾಣಗಳಿದೆಯಲ್ಲ ಅವು ಯಾವುದು ಅಲ್ಲ ಇವೇನು ಆಗಮ ಪ್ರಮಾಣ ಒಂದೇ ಆಗಮದಲ್ಲಿಯೂ ಕೂಡ ಈ ವಿಚಾರವನ್ನೇ ಹೇಳಿದೆ ಏನು ಏಕಾಕಾರಂ ಬ್ರಹ್ಮ ಏಕರೂಪಂ ಬ್ರಹ್ಮ ಅಂತ ಹೇಳಿ ಅದರ ಸಿದ್ಧ ಮಾಡಿ ತೋರಿಸಿದ್ದಾಯಿತು ಇಲ್ಲಿ ವಿಚಾರ ಭಾಗವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ಶ್ರೀಮದ್ ಆಚಾರ್ಯರು ಈ ಭಾಗದಲ್ಲಿ ಈ ಕೆಲವು ವೃತ್ತಿಕಾರರು ಏನ್ ಹೇಳ್ತಾರೆ ಅಂತ ಹೇಳಿ ಈ ಪ್ರಪಂಚ ಪ್ರವಿಲಯವಾದ ಎನ್ನುವ ವಾದವನ್ನು ಮೊದಲು ತೆಗೆದುಕೊಂಡು ನೋಡಿ ಈ ಅನೇಕಾಕಾರ ದರ್ಶಿನಿ ಶ್ರುತಿಗಳಿಗೂ ಕೂಡ ಅರ್ಥ ಉಂಟು ಮತ್ತೆ ಅನೇಕಾಕಾರ ಶ್ರುತಿಗಳಿಗೂ ಏಕಾಕಾರ ಶ್ರುತಿಗಳಿಗೂ ಏನು ಏಕವಾಕ್ಯತೆ ಎಂಬುದೊಂದುಂಟು ಎರಡಕ್ಕೂ ಕೂಡ ಏಕವಾಕ್ಯತೆ ಅಂತಕ್ಕಂಥದ್ದು ಇದೆ ಏನು ಎರಡೂ ಕೂಡ ಒಂದೇ ಅರ್ಥವನ್ನೇ ಹೇಳುತ್ತದೆ ಮತ್ತೆ ಒಂದೇ ಗುರಿಯನ್ನು ಕುರಿತೇ ಹೇಳುತ್ತದೆ ಎರಡಕ್ಕೂ ಕೂಡ ಆದರೆ ಈ ಮಾರ್ಗ ಬೇರೆ ಇರಬಹುದು ಅದು ಬೇರೆ ವಿಚಾರ ಆದರೆ ಎರಡೂ ಕೂಡ ಏನದು ಏಕವಾಕ್ಯತೆಯನ್ನುಳ್ಳದ್ದಾಗಿದೆ ಆಗಿವೆ ಎರಡೂ ಕೂಡ ಅಂತ ಹೇಳಿದ್ರು ಅದರ ನಿರಾಕರಣೆ ಮಾಡಿದ್ರು ಇಲ್ಲ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ ಇದಕ್ಕೆ ಬೇರೆ ಫಲ ಅದಕ್ಕೆ ಬೇರೆ ಫಲ ಅಂತ ಹೇಳಿ ಆ ಫಲ ಮತ್ತೆ ಅದರ ಸ್ವರೂಪವನ್ನು ಕೂಡ ಹೇಳಿದ್ರು ಇದನ್ನ ಇನ್ನೂ ವಿಸ್ತಾರವಾಗಿ ನಾವು ಹಿಂದೆ ಸಮನ್ವಯಾಧಿಕರಣದಲ್ಲಿ ಸತ್ತು ಸಮನ್ವಯ ಎಂಬ ಸೂತ್ರದಲ್ಲಿ ನಾವು ಪ್ರತಿಪಾದಿಸಿ ತೋರಿಸಿಕೊಟ್ಟಿದ್ದೇವೆ ಅಂತ ಹೇಳಿ ಈ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ದು ಸರಿ ಆಯ್ತು ಪಕ್ಕದವನು ಅವನು ತನ್ನ ಒಂದು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾನೆ ಸ್ವಾಮಿ ಏಕವಾಕ್ಯತೆ ಅಂತ ಇದೆಯಲ್ಲ ಈ ಏಕವಾಕ್ಯತೆ ಇರ್ಲಿ ಅವ್ರು ಹೇಳಿದಾರಲ್ಲ ಆದ್ರೆ ಏಕವಾಕ್ಯತೆ ಹೇಗೆ ಅಂತ ಅನ್ನೋದನ್ನ ಅವ್ರು ಹೇಳ್ಬೇಕಾಗತ್ತೆ ಏಕವಾಕ್ಯತೆಗೆ ಎರಡು ಒಂದೇ ಅರ್ಥವನ್ನು ಹೇಳುತ್ತೆ ಅಂತ ಅನ್ನೋದಕ್ಕೆ ಅದನ್ನ ಅವರು ಸರಿಯಾಗಿ ಸಮರ್ಥನೆ ಮಾಡಬೇಕಾಗುತ್ತದೆ ಒಂದು ವಿಚಾರ ಇನ್ನೊಂದು ವಿಚಾರ ಏನು ಅಂತಂದ್ರೆ ನೋಡಿ ಈ ಅನೇಕಾಕಾರ ಶ್ರುತಿ ಏಕಾಕಾರ ಶ್ರುತಿ ಇದೆಯಲ್ಲ ಇದು ಹೇಗಿವೆ ಅಂತಂದ್ರೆ
ದರ್ಶಪೂರ್ಣಮಾಸಕ್ಕೆ ದರ್ಶಪೂರ್ಣಮಾಸ ಆ ಒಂದು ಯಾಗಕ್ಕೆ ಪ್ರಯಾಜಾದಿಗಳು ಇರುವಂತೆ ಅಂತ ಹೇಳ್ತಾರೆ. ಅಲ್ಲಿಗೇನು ದರ್ಶಪೂರ್ಣಮಾಸಕ್ಕೆ ಒಂದೇ ಫಲ ಹೌದಲ್ಲ. ದರ್ಶಪೂರ್ಣಮಾಸೇನ ಸ್ವರ್ಗಕಾಮೋ ಯಜೇತ ಒಂದು ಫಲ. ಆದ್ರೆ ಈ ಪ್ರಯಾಜಾದಿಗಳನ್ನು ಹೇಳಿದ್ದಾರಲ್ಲ ಅಂತ ಹೇಳ್ಬಿಟ್ರೆ ಹೌದು ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ ಅಂತ ಅನ್ನುವುದನ್ನು ವಿಚಾರ ಮಾಡಿದಾಗ ನಮಗೇನು ಗೊತ್ತಾಗತ್ತೆ, ಪ್ರಯಾಜಾದಿಗಳಿಗೇನು ಬೇರೆ ಫಲ ಇಲ್ಲ, ಪ್ರಯಾಜಾದಿಗಳಿಗೂ ಮತ್ತೆ ಈ ದರ್ಶಪೂರ್ಣ ಇದೆಯಲ್ಲ ಮುಖ್ಯಾಗ ಅದಕ್ಕೂ ಕೂಡ ಏಕವಾಕ್ಯತೆ ಅಂತಕ್ಕಂಥದ್ದು ಇದೆ. ಎರಡೂ ಕೂಡ ಒಂದೇ ಒಂದು ಪ್ರಯೋಜನಕ್ಕಾಗಿ ಹೊರಟಿವೆ. ಹೇಗೆ ಅಂತಂದ್ರೆ ದರ್ಶಪೂರ್ಣ ಮಾಸವನ್ನು ಮಾಡಿದವನು ಅದರ ಫಲವನ್ನು ಪಡೆಯುವುದಕ್ಕಾಗಿ ಈ ಪ್ರಯಾಜಾದಿಗಳನ್ನ ಮಾಡಿಕೊಂಡೇ ಮುಂದುವರಿಯಬೇಕು. ಇದಕ್ಕೇನಂತ ಹೆಸರು? ಇದಕ್ಕೆ ನಿಯೋಗ ಅಂತ ಹೆಸರು. ಹೀಗೆ ಈ ಅನೇಕಾಕಾರ ಶ್ರುತಿಗಳು ಇದೆಯಲ್ಲ, ಇದು ಒಂದು ವಿಧದಲ್ಲಿ ನಿಯೋಗವನ್ನು ಹೇಳ್ತಾ ಇದೆ ಅಷ್ಟೇ. ಅದು ಏಕವಾಕ್ಯತೆನೇ ಅದಕ್ಕೆ. ಇದನ್ನ ಅನೇಕಾಕಾರ ಇದೆಯಲ್ಲ ಅಂದ್ರೆ ಇದಕ್ಕೆ ಬೇರೆ ಅರ್ಥ ಏನು ಇಲ್ಲ. ಇದು ಅದು ಕೂಡ ಒಂದೇ. ಆದರೆ ಏನಾಗಿದೆ, ಇದು ದರ್ಶಪೂರ್ಣ ಮಾಸಗಳಂತ ಇದೆ, ಪ್ರಯಾಜಾದಿಗಳು ಇದೆ ಅಂತ ಹೇಳ್ಬಿಟ್ಟ. ಈಗ ಸರಿ ಆಯ್ತು, ಈಗ ಏಕವಾಕ್ಯತೆ ಇದೆ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ಸ್ವಲ್ಪ ವಿವರಣೆ ಕೊಡಿ. ಹೇಗೆ ಏಕವಾಕ್ಯತೆ? ಇನ್ನೊಂದು ಪ್ರಪಂಚ ಪ್ರವಿಲಯ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ? ಅವರಿದ್ದಾರೆ ಇಬ್ಬರು ಕೂಡ ಏನು, ಇಲ್ಲ ಇಲ್ಲ, ಅನೇಕಾಕಾರವನ್ನು ಹೇಳತಕ್ಕಂಥ ಶ್ರುತಿಗಳು ಕೂಡ ನೀವು ಹೇಳುವಂತೆ ಇದಕ್ಕೆ ಬೇರೆ ಪ್ರಯೋಜನ ಅದಕ್ಕೆ ಬೇರೆ ಪ್ರಯೋಜನ ಅಂತ ಏನು ಇಲ್ಲ, ಎರಡೂ ಕೂಡ ಏಕವಾಕ್ಯತೆ ಎನ್ನುಳ್ಳದ್ದಾಗಿದೆ ಅಂತ ಹೇಳಿದ್ರಿ. ಪ್ರವಿಲಯವಾದಿನೂ ಹೇಳ್ದ. ಈಗ ಪ್ರವಿಲಯವಾದಿ ಏನ್ ಹೇಳ್ಬೇಕು, ಅವನು ಹೇಗೆ ಅಂತ ಅದನ್ನ ಸಿದ್ಧವಾಗಿ ತೋರಿಸ್ಬೇಕು, ಏಕವಾಕ್ಯತೆ ಹೇಗೆ ಅಂತಕ್ಕಂಥದ್ದನ್ನು. ಮತ್ತೆ ಇವನೇನ್ ಮಾಡ್ಬೇಕು, ಪ್ರವಿಲಯ ಹೇಗೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಹೌದಾನೆ? ಈಗ ಆ ಭಾಗವನ್ನ ಹೇಳ್ತಾ ಇದ್ದಾರೆ. ಮೊದಲು ಹೇಳಿದ್ರು ನೋಡಿ, ನಿಯೋಗ ಅಂತಕ್ಕಂಥ ಸಾಧ್ಯವಿಲ್ಲ, ನಾವು ಇದನ್ನ ತತ್ವ ಸಮನ್ವಯ ಎನ್ನುವ ಸೂತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತ ಹೇಳಿದ್ರು. ಈಗ ಈ ಪ್ರಪಂಚ ಪ್ರವಿಲಯವಾದ ಇದೆಯಲ್ಲ ನೋಡಿ, ಪ್ರಪಂಚ ಪ್ರವಿಲಯವಾದಿರಲೇ ನೀವು ಈ ತೋರ್ತಾ ಇರ್ತಕ್ಕಂಥ ದ್ವೈತ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರವಿಲಯ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಪ್ರವಿಲಯವನ್ನ ಮಾಡ್ಕೊಳ್ಬೇಕು? ಪ್ರವಿಲಯ ಅಂತನ್ನುವ ಪ್ರವಿಲಯ ಎನ್ನುವ ಆ ಒಂದು ಶಬ್ದಕ್ಕೆ ನಿಮ್ಮ ಅರ್ಥ ಏನು? ಯಾಕೆ ಬೇಕಾದಷ್ಟು ಪ್ರವಿಲಯವನ್ನು ಕಂಡಿದ್ದೇವೆ. ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಈ ದ್ವೈತ ಪ್ರಪಂಚವನ್ನು ಪ್ರವಿಲಯ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಅಂದ್ಬಿಟ್ಟು ಅದಕ್ಕೆ ಒಂದೆರಡು ದೃಷ್ಟಾಂತವನ್ನು ಕೊಡ್ತಾರೆ. ಹೀಗ ಅಥವಾ ಹೀಗ, ಈ ರೀತಿಯಾಗಿ ನೀವು ಪ್ರಪಂಚ ಪ್ರವಿಲಯ ಹೇಳ್ತಾ ಇದ್ದೀರಾ ಅಥವಾ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅಂತ ಎರಡು ಮುಖ್ಯವಾದ ರೀತಿ ವಿಧಾನಗಳನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಅದನ್ನ ಇವತ್ತಿನ ಭಾಗ ನೋಡೋಣ. ನಾನು ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸಣ್ಣ ವಿಚಾರ ಇದೆ, ಅದನ್ನ ಮುಗಿಸ್ಬೇಡ. ನಾನು ದ್ವೈತ ಪ್ರಪಂಚ ಪ್ರವಿಲಯೋ ಹಿ ನಿಯೋಗ ವಿಷಯೋ ಭವಿಷ್ಯತಿ. ಈ ಒಂದು ನಿಯೋಗವಾದಿ ಇದ್ದಾನಲ್ಲ, ಅವನು ಒಂದು ಆಕ್ಷೇಪಣೆ ಮಾಡಿದ. ನೋಡಪ್ಪ, ನಿಯೋಗ ಅಂತಂಬೇಕಾದ್ರೆ ಅದಕ್ಕೊಂದು ವಿಷಯ ಬೇಡವಾ? ಅದೇನು, ಯಾವುದರಲ್ಲಿ ನಿಯೋಜಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಬೇಕು. ಈಗ ನಿಯೋಗ ಹೇಗಾಗುತ್ತೆ? ಹೌದಾ? ಯಾವುದರಲ್ಲಿ ನಿಯೋಜಿಸಿಕೊಳ್ಳಬೇಕು, ಯಾವುದಕ್ಕಾಗಿ ನಿಯೋಗ ಹೊರಟಿದೆ ಅಂತಕ್ಕಂಥದ್ದು ಬೇಕು. ಮತ್ತೆ ಅಪ್ರವಿಲಾಪಿತ ಹಿ ದ್ವೈತ ಪ್ರಪಂಚೆ ಬ್ರಹ್ಮತತ್ವಬೋಧೋ ನ ಭವತಿ. ಈಗ
ಈ ದ್ವೈತ ಪ್ರಪಂಚವನ್ನೆಲ್ಲವನ್ನೂ ಕೂಡ ಪ್ರವಿಲಯ ಮಾಡಿಕೊಳ್ಳದೆ ಹೋಗಿಬಿಟ್ಟರೆ ಅವಾಗ ಏನಾಗುತ್ತೆ? ಬ್ರಹ್ಮತತ್ವ ಅವಬೋಧ ಆಗೋದಿಲ್ಲ. ನಮಗೆ ಬ್ರಹ್ಮತತ್ವ ಅವಬೋಧ ನ ಭವತಿ. ಹೌದ್ ತಾನೆ? ಯಾಕೆ? ಬ್ರಹ್ಮತತ್ವ ಇರೋದೇನು? ಏಕಮೇವಾದ್ವಿತೀಯ ಬ್ರಹ್ಮ. ಅದಕ್ಕೆ ಏನ್ ಮಾಡ್ಬೇಕು? ಈ ದ್ವೈತ ಪ್ರಪಂಚವನ್ನೆಲ್ಲ ಪ್ರವಿಲಯ ಮಾಡ್ಕೊಳ್ಬೇಕು. ಹೇಗೆ ಪ್ರವಿಲಯ ಮಾಡ್ಕೊಳ್ಬೇಕು ಅಂತ ಅದು ಕೇಳ್ತಾರೆ, ಮುಂದೆ ಹೇಳ್ತಾರೆ. ಪ್ರವಿಲಯ ಮಾಡಿಕೊಳ್ಳದ ಹೊರತು ಬ್ರಹ್ಮಾತ್ಮ ಜ್ಞಾನ ಆಗೋದಿಲ್ಲ. ಬ್ರಹ್ಮಾತ್ಮೈಕತ್ವ ಜ್ಞಾನ ಆಗೋದಿಲ್ಲ. ಅತಃ ಬ್ರಹ್ಮತತ್ವಾವಬೋಧ ಪ್ರತ್ಯನೀಕಭೂತೋ ದ್ವೈತ ಪ್ರಪಂಚ ಪ್ರವಿಲಾಪ್ಯ. ಈಗ ಈ ದ್ವೈತ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಳದ ಹೊರತು ಬ್ರಹ್ಮತತ್ವ ನಮಗೆ ಆಗುವುದಿಲ್ಲ. ಅಲ್ಲಿಗೆ ಬ್ರಹ್ಮತತ್ವ ಆಗೋದಕ್ಕೆ ಅಡ್ಡಿ ಯಾವುದು? ಈ ದ್ವೈತ ಪ್ರಪಂಚ. ಏನ್ ಮಾಡ್ಬೇಕು? ಸರಿಯಾಗಿ ತಿಳಿಬೇಕಾದ್ರೆ ಬ್ರಹ್ಮತತ್ವವನ್ನ ಅಡ್ಡಿಯನ್ನು ಕಳ್ಕೊಳ್ಬೇಕು. ಏನ್ ಅಡ್ಡಿ? ಇದೇ ಅಡ್ಡಿ, ದ್ವೈತ ಪ್ರಪಂಚ ಅಂತಕ್ಕಂಥದ್ದು. ಆದ್ದರಿಂದ ಇದನ್ನ ಕಳೆದುಕೊಳ್ಳಬೇಕು, ಪ್ರವಿಲಯವನ್ನ ಮಾಡಿಕೊಳ್ಳಬೇಕು. ಯಾಕೆ? ಬ್ರಹ್ಮ ತತ್ವ ನಮಗೆ ಅವಬೋಧವಾಗಬೇಕಾದರೆ. ಇದಕ್ಕೊಂದು ಉದಾಹರಣೆ ಕೊಟ್ಟ. ಏನು? ಯಥಾ ಸ್ವರ್ಗ ಕಾಮಸ್ಯ ಯಾಗ ಅನುಷ್ಠಾತವ್ಯ ಉಪದಿಶ್ಯತೆ ಏವಂ ಅಪವರ್ಗ ಕಾಮಸ್ಯ ಪ್ರಪಂಚ ಪ್ರವಿಲಯ. ನೋಡಿ ಸ್ವಾಮಿ, ನೀವು ಏನೇನೋ ಹೇಳ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಹೇಗೆ? ಶ್ರುತಿಯಲ್ಲಿ ಏನ್ ಹೇಳಿದೆ? ಈ ಸ್ವರ್ಗ ಕಾಮನಾದವನಿಗೆ, ಅಂದ್ರೆ ಸ್ವರ್ಗವನ್ನು ಬಯಸುವವನಿಗೆ ಏನಾಗಿದೆ? ಅವನಿಗೆ ಇಂಥ ಯಾಗವನ್ನ ಮಾಡಬೇಕು ಅಂತ ಹೇಳ್ತಾರೆ. ದರ್ಶಪೂರ್ಣ ಅಂತಾರೆ, ಜ್ಯೋತಿಷ್ಠೋಮ ಅಂತಾರೆ, ಮತ್ತೊಂದಂತ ಏನೋ ಹೇಳ್ತಾರೆ. ಹಾಗೆ ಹೀಗೆ ಸ್ವರ್ಗ ಕಾಮನಾದವನಿಗೆ ಯಾಗವನ್ನ ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದಾಗಿ ವಿಧಾನ ಮಾಡಿದ್ದಾರೆಯೋ, ಅಂದ್ರೆ ಅವನ ಎಂಬುದಾಗಿ ನಿಯೋಗವನ್ನ ಹಾಕಿದ್ದಾರೆಯೋ, ಅದೇ ರೀತಿ ಅಪವರ್ಗ ಕಾಮಸ್ಯ ಪ್ರಪಂಚ ಪ್ರವಿಲಯ. ಅದೇ ರೀತಿ ಸ್ವರ್ಗ ಕಾಮನಾದವನಿಗೆ ಅದು ಯಾಗ, ಅಪವರ್ಗ ಕಾಮನಾದವನಿಗೆ ಅಪವರ್ಗ ಅಂದ್ರೆ ಮೋಕ್ಷ. ವರ್ಗ ಅಪವರ್ಗ ಎರಡು ಸಂಬಂಧವಿರ್ತಕ್ಕಂಥ ಪದ. ಅದು ಅಪವರ್ಗ ಅಂದ್ರೆ ಮೋಕ್ಷ. ಈ ಮೋಕ್ಷ ಕಾಮನಾದವನಿಗೆ ಏನು? ಪ್ರಪಂಚ ಪ್ರವಿಲಯ. ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು. ಇದು ಸ್ವಾಮಿ ನಿಯೋಗ. ಅಲ್ಲಿ ನಿಯೋಗ ಏನ್ ಹೇಳಿದ್ರು? ಯಾಗವನ್ನು ಹೇಳಿದ್ರು, ಜ್ಯೋತಿಷ್ಠೋಮನ ಯಾವುದೋ ಒಂದು ಯಾಗ ಹೇಳಿದ್ರು. ಇಲ್ಲಿ ಅದೇ ರೀತಿ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಿಯುಕ್ತಿ ಮಾಡಿದ್ದಾರೆ ಅಂತ ಹೇಳ್ದ. ಇದಕ್ಕೆ ಈ ಲೋಕದೃಷ್ಟ ಅಂತ ಒಂದು ಕೊಟ್ಟ. ಇದು ವೈದಿಕವಾದದ್ದಾಯ್ತು. ಶ್ರುತಿಯಲ್ಲಿ ಬರತಕ್ಕಂಥದ್ದು ವೈದಿಕ. ಯಥಾಚ ತಮಸಿ ವ್ಯವಸ್ಥಿತಂ ಘಟಾದಿತತ್ವಂ ಅವಬುತ್ಸಮಾನೇನ ತತ್ಪ್ರತ್ಯನೀಕಭೂತಂ ತಮಃ ಪ್ರವಿಲಾಪ್ಯತೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಅನುಭವದಲ್ಲಿ ಇರತಕ್ಕಂಥ ವಿಚಾರ. ನೋಡಿ ಹೇಗೆ ದೃಷ್ಟಾಂತ ಕೊಡ್ತಾರೆ ಅಂದ್ರೆ, ಎಲ್ಲೋ ಯಾರಿಗೂ ಕಂಡು ಕೇಳದೆ ಇರತಕ್ಕಂಥ ದೃಷ್ಟಾಂತ ಅಲ್ಲ. ಯಾವುದೋ ಒಂದು ದೃಷ್ಟಾಂತ ಕೊಟ್ಬಿಟ್ರೆ, ನೋಡ್ರಿ ಉತ್ತರ ಧ್ರುವದಲ್ಲಿ ಅಲ್ಲಿ ಹೇಗೆ ಈ ಮಂಜು ಗೆಡ್ಡೆ ನೀರಿನ ಮೇಲೆ ತೇಲ್ತಾ ಇದೆಯೋ ಹಾಗೆ ಉತ್ತರ ಧ್ರುವ ನೋಡಿಲ್ಲ. ಅಲ್ಲಿ ಹೇಗೆ ತೇಲ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹೇಗೆ ತೇಲ್ತಾ ಇದೆ ನಾವು ಅದರ ಅರ್ಥವೇ ಆಗೋದಿಲ್ಲ. ಹಾಗೆ ಕೊಡಬಾರ್ದು. ಎಲ್ಲರಿಗೂ ಗೊತ್ತಾಗುವಂಥ ದೃಷ್ಟಾಂತವನ್ನು ಕೊಡಬೇಕು. ಇಲ್ಲಿ ಏನ್ ಮಾಡ್ತಾ ಇರ್ತೀವಿ ನೋಡಿ. ಯಥಾ ಸಮಸ್ಯೆ ವ್ಯವಸ್ಥೆ, ಒಂದು ಘಟ ಇದೆ, ಮಡಕೆ, ಅದನ್ನು ಇಟ್ಟುಬಿಟ್ಟಿದ್ದಾರೆ. ಆ ಇಟ್ಟಿರುವ ಜಾಗದಲ್ಲಿ ಏನಾಗಿದೆ? ಕತ್ತಲೆ ಕತ್ತಲೆ ಕತ್ತಲೆ. ಸಮಸ್ಯೆ ವ್ಯವಸ್ಥಿತಂ, ಕತ್ತಲೆಯಿಂದ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನಾಗಿದೆ? ಒಂದು ಮಡಕೆ ಇಟ್ಟಿದ್ದಾರೆ. ಅದನ್ನ ಏನ್ ಮಾಡ್ಬೇಕು? ಇವನು ತಗೋಬೇಕು. ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಏನು ಅಂತ ತಗೋಬೇಕು. ಅದೇನು? ಅವಬುತ್ಸಮಾನೇನ ಏನು? ಇದು ಅವಬುತ್ಸಮಾನ ಅಂತಕ್ಕಂಥದ್ದು. ಅವಬೋಧಂ
ಇಚ್ಛು ಅವಬಭುತ್ಸು ಅದರ ಒಂದು ಈ ಇದು ಶಾಲತ್ ಪ್ರತ್ಯಯ ಇದು ಅವಬುತ್ಸಮಾನ ತಿಳ್ಕೊಳ್ಬೇಕು ಅಂತಕ್ಕಂಥ ಅವಬುತ್ಸಮಾನ ಏನ್ ಮಾಡ್ತಾನ ಅವನು ತತ್ ಪ್ರತ್ಯನೀಕಬಹುದಂ ಆ ಘಟವು ತೋರಿಕೊಳ್ಳುವುದಕ್ಕೆ ಅಡ್ಡಿಯಾಗಿರ್ತಕ್ಕ ಪ್ರತ್ಯನೀಕ ಅಡ್ಡಿಯಾಗಿರ್ತಕ್ಕಂತಹ ತಮಃ ಪ್ರವಿಲಾಪ್ಯತೆ ಕತ್ತಲನ್ನ ಅವನು ಹೋಗಲಾಡಿಸುತ್ತಾನೆ ಏನೋ ದೀಪ ಹಚ್ತಾನೆ ಏನೋ ಮಾಡ್ತಾನೆ ಅಡ್ಡಿಯಾಗಿದ್ದ ಯಾವುದು ಕತ್ತಲನ್ನ ಪ್ರವಿಲಯ ಮಾಡ್ಕೊಂಡ ಏನು ಬೆಳಕನ್ನ ಬಂದ ಅದು ಪ್ರವಿಲಾಪ ಆಯ್ತು ಇದೇ ರೀತಿ ಬ್ರಹ್ಮತತ್ವಂ ಅವಬಭುತ್ಸಮಾನೇನ ಹೀಗೆ ಬ್ರಹ್ಮತತ್ವವನ್ನ ತಿಳಿಯಬೇಕೆಂಬುದಾಗಿ ಇಚ್ಛೆಯುಳ್ಳವನು ಅಲ್ಲಿ ಮಡಕೆ ತಗೋಬೇಕು ಅಂತ ಇಚ್ಛೆ ಇತ್ತು ಅವನು ಲೈಟ್ ಹಾಕ್ದ ಇಲ್ಲಿ ಏನು ಬ್ರಹ್ಮತತ್ವವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಇಚ್ಛೆ ಇದೆ ಅದಕ್ಕಾಗಿ ಅವನೇನ್ ಮಾಡ್ತಾನೆ ತತ್ ಪ್ರತ್ಯನೀಕ ಭೂತಃ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಪ್ರಪಂಚ ಪ್ರವಿಲಾಪಯಿತವ್ಯ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ದ್ವೈತ ಪ್ರಪಂಚವನ್ನು ಪ್ರವಿಲಾಪನೆ ಮಾಡಿಕೊಳ್ಳಬೇಕು ಆಯ್ತಾ ಸ್ವಾಮಿ ದೃಷ್ಟಾಂತ ಕೊಟ್ವಿ ಮತ್ತೆ ಶ್ರುತಿ ವಾಕ್ಯವನ್ನು ಹೇಳಿದ್ವಿ ಯಾವುದು ಜ್ಯೋತಿಷ್ಠೋಮೆನ ಸ್ವರ್ಗ ಕಾಮೋಯಜೇತ ಅಂತ ಇದೆ ಅದನ್ನು ಹೇಳಿದ್ವಿ ಮತ್ತೆ ಈ ನಿಯೋಗವಾದಿ ಅವನನ್ನ ಕುರಿತು ಏನ್ ನಿಯೋಗ ಅಂದ್ರೆ ಪ್ರಯಾಜಾದಿಗಳು ಇರುವಂತೆ ದರ್ಶಪೂರ್ಣ ಮಾಸಾದಿಗಳಿಗೆ ಅಂತ ಹೇಳಿ ಇನ್ನೇನ್ ಬೇಕು ಸ್ವಾಮಿ ನೋಡಿ ಆದ್ದರಿಂದ ಏನಾಯ್ತು ಈ ಒಂದು ಅದೇ ಬೇರೆ ಯಾವುದು ಈ ಅನೇಕಾಕಾರ ಶ್ರುತಿಗಳಿಗೆ ಅರ್ಥ ಬೇರೆ ಪ್ರಯೋಜನ ಬೇರೆ ಏಕಾಕಾರ ಶ್ರುತಿಗಳಿಗೆ ಬೇರೆ ಅಂತಕ್ಕಂಥದ್ದು ಇಲ್ಲ ಸ್ವಾಮಿ ಎರಡೂ ಕೂಡ ಏಕವಾಕ್ಯತೆಯನ್ನು ಉಳ್ಳದ್ದಾಗಿದೆ ಹೇಗೆ ಪ್ರಯಾಜಾದಿ ಮತ್ತು ದರ್ಶಪೂರ್ಣ ಎರಡೂ ಒಂದೇ ಅವರಿಗೆ ನಿಯೋಗವಾಗಿ ಇವನಿಗೆ ಕತ್ತಲೆಯನ್ನು ಹೋಗಲಾಡಿಸಿಕೊಳ್ಳಬೇಕು ಅದು ನಿಯೋಗ ಅಂತ ಹೇಳಿದ್ನಲ್ಲ ಅವನಿಗೆ ಇನ್ನು ಪ್ರವಿಲಯ ಮಾಡ್ಕೊಳ್ಬೇಕು ಅಂತ ನನಗೆ ಘಟ ಇಲ್ಲಿದೆ ಕತ್ತಲೆ ಕಾಣ್ತಾ ಇಲ್ಲ ಆ ಕತ್ತಲೆ ಅಡ್ಡಿಯಾಗಿರ್ತಕ್ಕಂಥ ಕತ್ತಲೆಯನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಬೆಳಕು ಬಂತು ಬೆಳಕಿನಲ್ಲಿ ಪ್ರವಿಲಯ ಆಗೋಯ್ತು ಹೌದಾನೆ ಹೀಗೆ ಎರಡು ಹೇಳಿಬಿಟ್ಟು ಮತ್ತೆ ಬ್ರಹ್ಮ ಸ್ವಭಾವೋ ಹಿ ಪ್ರಪಂಚ ನ ಪ್ರಪಂಚ ಸ್ವಭಾವಂ ಬ್ರಹ್ಮ ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮದ ಸ್ವಭಾವ ಉಳ್ಳದ್ದೇ ಆಗಿದೆಯೇ ಹೊರತು ಏನಾಗಿದೆ ಈ ಬ್ರಹ್ಮವು ಪ್ರಪಂಚದ ಸ್ವಭಾವ ಉಳ್ಳದ್ದಾಗಿಲ್ಲ ಹೌದಾನೆ ಈಗ ಕಾರ್ಯ ಏನಾಗಿರುತ್ತೆ ಕಾರಣದ ಭಾವವನ್ನು ಪಡ್ಕೊಂಡಿರುತ್ತೆ ಅಷ್ಟೇ ಆದರೆ ಕಾರಣ ಕಾರ್ಯದ ಭಾವವನ್ನು ಪಡೆದುಕೊಂಡಿರುವುದಿಲ್ಲ ಕಾರಣ ಯಾವತ್ತೂ ಕಾರ್ಯದ ಭಾವ ಅದರ ಒಂದು ಸ್ವರೂಪ ಇದನ್ನು ಪಡ್ಕೊಂಡಿರೋದಿಲ್ಲ ಆದರೆ ಈ ಕಾರ್ಯ ಇದೆಯಲ್ಲ ಅದು ಮಾತ್ರ ಕಾರಣದ ಸ್ವರೂಪವನ್ನೇ ಪಡ್ಕೊಂಡಿರುತ್ತೆ ಕಾರಣದ ಸ್ವಭಾವವುಳ್ಳದ್ದಾಗಿ ಆಗಿರುತ್ತೆ ಇದು ಲೋಕದೃಷ್ಟ ಅಂತ ಇದೆ ಆದ್ದರಿಂದ ತೇನ ನಾಮರೂಪ ಪ್ರಪಂಚ ಪ್ರವಿಲಾಪನೇನ ಬ್ರಹ್ಮತತ್ವಬೋಧ ಭವತಿ ಇತಿ ಯಾಕೆ ಎರಡೂ ಕೂಡ ಈ ಪ್ರಪಂಚ ಸ್ವಭಾವ ಯಾವುದ್ರದ್ದು ಅದು ಬ್ರಹ್ಮದ್ದು ಬ್ರಹ್ಮದ ಸ್ವಭಾವವೇ ಪ್ರಪಂಚದಲ್ಲಿ ಬಂದಿದೆ ಆದ್ದರಿಂದ ಏನಾಗಿದೆ ಈ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಂಡು ಬಿಟ್ಟರೆ ಬ್ರಹ್ಮತತ್ವ ಸರಿಯಾಗಿ ನಮಗೆ ಅರ್ಥವಾಗುತ್ತೆ ಯಾಕೆ ಎರಡೂ ಕೂಡ ಒಂದೇ ಇದರ ಕಾರ್ಯ ಅದು ಆದ್ದರಿಂದ ಇದನ್ನ ಪ್ರವಿಲಾಪನೆ ಮಾಡಿಕೊಂಡ್ರೆ ನಮಗೆ ಬ್ರಹ್ಮತತ್ವ ಸಿಕ್ಕತ್ತೆ ಹೇಗೆ ಅಂತಂದ್ರೆ ನೋಡಿ ಒಂದು ಉದಾಹರಣೆ ಕೊಡಬಹುದು ಒಂದು ಬಳೆ ಇದೆ ಉಂಗುರ ಇದೆ ಸರ ಇದೆ
ಇನ್ನೊಂದು ಏನು ಆಭರಣ ಇದೆ, ದಾಬಿದೆ, ಎಲ್ಲ ಸೇರಿ ಏನಾಯಿತು 1 kg ಬಂತು. ಈ 1 kg ಯಾವುದೆಲ್ಲ ಕಾರ್ಯ ಇವು, ಹೌದ್ ತಾನೆ? 1 kg ಕಾರ್ಯವನ್ನ ನಾವು ಪ್ರವಿಲಯ ಮಾಡಿಕೊಂಡು ಬಿಟ್ಟರೆ. ಪ್ರವಿಲಯ ಅಂದ್ರೆ ಏನು? ಅಲ್ಲಿ ಬೇರೆ ಪ್ರವಿಲಯ. ಒಂದು ಇದಕ್ಕಿಟ್ಟ ಒಲೆ ಮೇಲೆ ಇಟ್ಟ ಬಾಂಡೆ ಇಟ್ಟ ಚಿನ್ನ ಕರಗಿಸ್ಬಿಟ್ಟ, ಎಲ್ಲದನ್ನು ಕರಗಿಸ್ಬಿಟ್ಟ. ಕರಗಿಸ್ಬಿಟ್ಟ ಮೇಲೆ ಏನಾಯ್ತದು? ಅದು ಚಿನ್ನದ ಭಾವವನ್ನೇ ಪಡೆದುಕೊಂಡಿತು. ಚಿನ್ನ ಮೇಲೆ ನಮಗೆ ಗೊತ್ತಾಯ್ತು. ಆಯ್ತು, ಚಿನ್ನದ ಗಟ್ಟಿ ಆಯ್ತು. ಏನು ಗೊತ್ತಾಗಿಲ್ಲ? ಕಬ್ಬಿಣದ ಗಟ್ಟಿ ಆಗಿಲ್ಲ. ಕಬ್ಬಿಣದ ಗಟ್ಟಿ ನಮ್ಗೆ ಗೊತ್ತಾಗಿಲ್ಲ. ಯಾಕೆ? ಈ ಚಿನ್ನದ ಸ್ವಭಾವವೇ ಆ ಕಾರ್ಯದಲ್ಲಿದೆ, ಆಭರಣದಲ್ಲಿದೆ, ಹೌದ್ ತಾನೆ? ಆದ್ದರಿಂದ ಆ ಸ್ವಭಾವ ಏನಾಯ್ತು? ಇಲ್ಲಿ ಪ್ರವಿಲಯ ಆಯ್ತು, ಚಿನ್ನದ ಗಟ್ಟಿ ತೋರ್ತು. ಹಾಗೆ ಇಲ್ಲೂ ಕೂಡ ಪ್ರಪಂಚ ತೋರ್ತಾ ಇದೆ. ಅದನ್ನ ಪ್ರವಿಲಯ ಮಾಡಿಕೊಂಡ್ರೆ ಅದರ ಕಾರ್ಯವಾಗಿರುವುದರಿಂದ, ಬ್ರಹ್ಮದ ಕಾರ್ಯವಾಗಿರುವುದರಿಂದ ಕಾರ್ಯ ಪ್ರವಿಲಾಪ ಆಯಿತು, ಆಭರಣ ಎಲ್ಲ ಕರಗಿತು, ಚಿನ್ನದ ಗಟ್ಟಿ ಸಿಕ್ತು. ಹಾಗೆ ಇಲ್ಲೂ ಕೂಡ ದ್ವೈತ ಪ್ರಪಂಚ ಹೋಯ್ತು, ಬ್ರಹ್ಮತತ್ವ ಗೊತ್ತಾಯ್ತು. ಇನ್ನೇನು ಸ್ವಾಮಿ ಹೇಳಬೇಕು ನಿಮಗೆ? ಏನ್ಬಿಟ್ಟ ಈಗ ಇಷ್ಟು ಹೇಳಿ ವೇದ ನಾಮರೂಪ ಪ್ರಪಂಚ ಪ್ರವಿಲಾಪನೇನ ಬ್ರಹ್ಮತತ್ವಾವಬೋಧ ಭವತಿ. ಹೀಗೆ ಪ್ರವಿಲಾಪನೆ ಮಾಡಿಕೊಳ್ಳುವುದರಿಂದ ಬ್ರಹ್ಮತತ್ವ ಕೇಳಿಬಿಟ್ಟು ಏನು ಶುರು ಮಾಡಿಬಿಟ್ಟು, ನೋಡಿ ಎಂಥ ವಾದ ಮಾಡಿದ್ದೇವೆ ನಾವು, ನಿಮ್ಮ ವಾದ ಹೋಯಿತು. ಏನು? ಎರಡಕ್ಕೂ ಕೂಡ ಅನೇಕಾಕಾರ ಸ್ತುತಿಗಳಿಗೆ, ಏಕಾಕಾರ ಸ್ತುತಿಗಳಿಗೆ ಏಕವಾಕ್ಯತೆ ಅಂತ ಅನ್ನೋದು ಇಲ್ಲ. ಎರಡಕ್ಕೂ ಕೂಡ ಬೇರೆ ಬೇರೆ ಪ್ರಯೋಜನ ಅಂತ ನೀವು ಹೇಳಿದ್ರಲ್ಲ ಸ್ವಾಮಿ, ಹಾಗೇನು ಇಲ್ಲ ಅನ್ಬಿಟ್ಟು ಈಗ ಇಷ್ಟೆಲ್ಲ ಹೇಳ್ಬಿಟ್ಟ. ಈಗ ಆಚಾರ್ಯರು ಎಲ್ಲ ಕೇಳಿದ್ರು, ನಿಧಾನವಾಗಿ ಪ್ರಶ್ನೆ ಮಾಡಿದ್ರು. ಏನ್ ಪ್ರಶ್ನೆ ಮಾಡ್ತಾರೆ? ನೋಡಪ್ಪ, ಅತ್ರ ವಯಂ ಪೃಚ್ಛಾಮಹ. ಆಯ್ತು, ನೀವೆಲ್ಲ ಹೇಳಿದ್ರಲ್ಲ, ಸರಿಯಾಗಿದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅತ್ರ ವಯಂ ಪೃಚ್ಛ, ಇಲ್ಲಿ ನಾವು ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇವೆ. ಏನ್ ಸ್ವಾಮಿ ಪ್ರಶ್ನೆ? ಎಲ್ಲ ಹೇಳಿದ್ವಲ್ಲ ಅಂತಂದ್ರೆ, ಇಲ್ಲ ಇಲ್ಲ ಇದೇ ಪ್ರಶ್ನೆ ಕೇಳೋದಿದೆ, ಕೇಳ್ತೇವೆ. ಏನ್ ಸ್ವಾಮಿ ಕೇಳಿ, ಪರವಾಗಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಾ ನಾನು, ಓಯಂ ಪ್ರಪಂಚ ಪ್ರವಿಲಯೋ ನಾಮ. ಸ್ವಲ್ಪ ಇಷ್ಟವರೆಗೂ ನೀನು ಏನು ಪ್ರಪಂಚ ಇದೆ ಅದನ್ನ ಪ್ರವಿಲಯ ಮಾಡಿಕೊಂಡು ಬಿಡಬೇಕು, ಪ್ರವಿಲಯ ಅಂದ್ಬಿಟ್ಟೆ. ಏನಿ ಪ್ರವಿಲಯ ಪ್ರವಿಲಯ ಅಂದ್ರೆ ನಿನ್ನ ಅರ್ಥ ಏನು? ಯಾವ ರೀತಿಯ ಪ್ರವಿಲಯವನ್ನು ನೀನು ಹೇಳ್ತಾ ಇದ್ದೀಯಾ ಅದನ್ನ ಹೇಳಪ್ಪ ಮುಂಚೆ ಅಂತ ಕೇಳೋದು. ಏನ್ ಸ್ವಾಮಿ ಪ್ರವಿಲಯ ಪ್ರವಿಲಯ ಅಂದ್ರೆ ಹೇಳಿಲ್ವಾ ನಿಮಗೆ? ಏನು ಕಾರಣದ ಸ್ವಭಾವ ಕಾರ್ಯದಲ್ಲಿರುತ್ತೆ. ಕಾರ್ಯವನ್ನ ಕಾರಣದಲ್ಲಿ ಪ್ರವಿಲಯ ಮಾಡಿಕೊಂಡ್ರೆ ಕಾರಣದ ಸ್ವರೂಪ ಗೊತ್ತಾಯ್ತು, ಕಾರಣ ಒಂದೇ ನಿಂತ್ಕೊಂತು. ಇಲ್ಲಪ್ಪ ಅಲ್ಲ, ಹೇಳು ಯಾವ ರೀತಿ ಪ್ರಪಂಚ ಪ್ರವಿಲಯ ಅಂತಕ್ಕಂಥ ಹೇಳು. ಹೇಳಿದ್ನಲ್ಲ ಸ್ವಾಮಿ, ಇದಲ್ಲ ಆ ಥರ ಅಲ್ಲ, ನಾವು ಹೇಳ್ತೇವೆ, ನಾವೇ ಹೇಳ್ತೇವೆ. ನೀನು ಈ ತರಹ ಪ್ರಪಂಚ ಪ್ರವಿಲಯವನ್ನು ಹೇಳ್ತಾ ಇದ್ದೀಯೋ, ಅಥವಾ ಈ ತರಹ ಪ್ರಪಂಚ ಪ್ರವಿಲಯವನ್ನು ಹೇಳ್ತಾ ಇದ್ದೀಯೋ ಅಂತ ನೀನು ಹೇಳ್ತಕ್ಕಂಥ ಉದಾಹರಣೆ ಅವೆಲ್ಲ ಆಯ್ತು, ಬಿಟ್ಟಾಕವೆಲ್ಲ. ನಾವು ಕೇಳ್ತಾ ಇದ್ದೀವಲ್ಲಪ್ಪ, ಅದಕ್ಕೆ ಉತ್ತರ ಹೇಳು ನೀನು. ಪ್ರಪಂಚ ಪ್ರವಿಲಯ ಎಂಥಾದ್ರೂ ನೀನು ಹೇಳಿದೆ, ಅದು ನಮ್ಮ ಸಂಶಯ ನಿವಾರಣೆ ಆಗಲಿಲ್ಲ. ಅದರಿಂದ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ನೋಡಪ್ಪ, ಪ್ರಪಂಚ ಪ್ರವಿಲಯ ಹೀಗೋ ಅಥವಾ ಹಾಗೋ ಅಂತ ಕೇಳ್ತಾ ಇದ್ದೀವಿ. ನೀನು ಉತ್ತರ ಹೇಳ್ಬೇಕಾದ್ರೆ ಹೇಳಿ ಸ್ವಾಮಿ, ಅದಕ್ಕೇನಂತೆ ಅಂದ. ಈಗ ಹೇಳ್ತಾ ಇದ್ದಾರೆ, ಕಿಂ ಅಗ್ನಿ ಪ್ರತಾಪ ಸಂಪರ್ಕಾತ್ ಘೃತ ಕಾಠಿನ್ಯ ಪ್ರವಿಲಯ ಇವ ಪ್ರಪಂಚ ಪ್ರವಿಲಯ ಕರ್ತವ್ಯ. ನೋಡಪ್ಪ, ಸರಿಯಾಗಿ ಗಮನವಿಟ್ಟು ಕೇಳು, ಬಹಳ ಸೂಕ್ಷ್ಮವಾದ ವಿಚಾರ ಇದು. ಏನು ಪ್ರವಿಲಯ ಪ್ರವಿಲಯ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದು ಈ ರೀತಿಯ ಪ್ರವಿಲಯವಾ? ಯಾವ ರೀತಿ ಅಂದ್ರೆ, ಒಂದು ತುಪ್ಪದ ಗಟ್ಟಿ ಇದೆ, ಗಟ್ಟಿ ಆಗಿಬಿಟ್ಟಿದೆ, ಅದು ಘನೀಭೂತವಾಗಿಬಿಟ್ಟಿದೆ. ಅದನ್ನ ಏನ್ ಮಾಡಬೇಕು? ಕರಗಿಸಬೇಕಾದ್ರೆ ಒಂದು ಉಷ್ಣ ಬೆಂಕಿ ಒಲೆ ಉರಿತಾ ಇದೆ, ಅದರ ಪಕ್ಕದಲ್ಲಿ ಇಡಬೇಕು, ಏನು ಮಾಡಬೇಕು. ಆವಾಗ ಏನಾಗುತ್ತೆ? ಆ ಘೃತ ಕಾಠಿನ್ಯ, ಅದು ಗಟ್ಟಿ ಆಗ್ಬಿಟ್ಟಿದೆಯಲ್ಲ ತುಪ್ಪ, ಅದು ಏನಾಗುತ್ತೆ? ಪ್ರವಿಲಯವಾಗುತ್ತೆ.
ಎಲ್ಲಿ ಆ ಕಾಠಿಣ್ಯ ಏನಾಯ್ತು ಅದು ಪ್ರವಿಲಯವಾಗೋಯ್ತು. ಪ್ರವಿಲಯ ನೀನು ಹೋಯ್ತು, ಅದು ಹೋಗ್ಬಿಟ್ಟು ಏನಾಯ್ತು ಆ ಒಂದು ಆ, ಆ, ಇದರ ಸ್ವಭಾವ ಬಂತು, ಹರಿಯತಕ್ಕ ಸ್ವಭಾವ ಬಂತು, ನೀರಿನ ಸ್ವಭಾವ ಬಂತು. ಆ ತರ ಪ್ರವಿಲಯವನ್ನು ಹೇಳ್ತಾ ಇದ್ದೀಯಾ? ಹಾಗೆ ಆ ತುಪ್ಪದ ಗಟ್ಟಿಯು ಕರಗಿ ಬಿಟ್ಟಂತೆ ಇದು ಕೂಡ ಕರಗಿ ಹೋಗಿಬಿಡುತ್ತದೆ ಯಾವುದ್ರ ಅಗ್ನಿ ಸಂಪರ್ಕದಿಂದ. ಆ ತರ ಪ್ರವಿಲಯ ಅಥವಾ ಆಹೋಸ್ಮಿತ್ ಅಥವಾ ಏಕಸ್ಮಿನ್ ಚಂದ್ರೆ ತಿಮಿರಕೃತ ಅನೇಕ ಚಂದ್ರ ಪ್ರಪಂಚವತ್ ಅವಿದ್ಯಾಕೃತೋ ಬ್ರಹ್ಮಣಿ ನಾಮರೂಪ ಪ್ರಪಂಚೋ ವಿದ್ಯೆಯ ಪ್ರವಿಲಾಪಯಿತವ್ಯ ಇತಿ. ನೋಡಿ ಯಾವ ರೀತಿ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಆಚಾರ್ಯ ಎಲ್ಲೆಷ್ಟೂ ವಿಚಲಿತರಿಲ್ಲ. ಯಾಕೆಂದ್ರೆ ಆ ಒಂದು ದೃಢವಾದ ಒಂದು ಆ ನಿಷ್ಠೆ ಅಂತಕ್ಕಂಥದ್ದು ಆ ಬ್ರಹ್ಮಾತ್ಮ ಬೋಧ ಬ್ರಹ್ಮಾತ್ಮ ಬ್ರಹ್ಮನಿಷ್ಠರೇ ಅವರು. ಆದ್ದರಿಂದ ಏನು ಕೇಳ್ತಾ ಇದ್ರಿ, ಈ ತರವ ಅಥವಾ ಒಬ್ಬ ಚಂದ್ರ ಇದ್ದಾನೆ, ಒಬ್ಬನೇ ಚಂದ್ರ ಇರೋದು, ಕಣ್ಣಿನ ದೋಷದಿಂದ ಅದು ಪರ ಇರ್ಬೋದು, ಇನ್ನೊಂದು ಎರ ಇರ್ಬೋದು, ಕಣ್ಣಿನ ದೋಷದಿಂದ ಅನೇಕ ಚಂದ್ರರು ತೋರ್ತಾರೆ. ಕಣ್ಣಿನ ದೋಷ ಇದೆ. ಈಗ ಆ ಕಣ್ಣಿನ ದೋಷ ಹೋಯಿತು. ಕಣ್ಣಿನ ದೋಷ ಹೋದ ಮೇಲೆ ಏನಾಯ್ತು, ಆ ಬೇರೆ ಬೇರೆ ಚಂದ್ರ ಅನೇಕ ಚಂದ್ರ ತೋರ್ತಾ ಇದ್ನಲ್ಲ ಅವರೆಲ್ಲರೂ ಕೂಡ ಪ್ರವಿಲಯವಾಗಿ ಬಿಟ್ಟರು. ಹೌದಾ? ಎಲ್ಲಿ? ಆ ಚಂದ್ರನಲ್ಲಿ ಪ್ರವಿಲಯವಾಗಿದೆ. ಹಾಗೆ ಆ ರೀತಿಯ ಪ್ರವಿಲಯವನ್ನು ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿದ್ರು. ಏನು? ಒಂದ್ರ ಚಂದ್ರ ನಾಲ್ಕಾರು ಚಂದ್ರ ತೋರ್ತಾನೆ ಕಣ್ಣಿನ ದೋಷದಿಂದ. ಆ ನಾಲ್ಕಾರು ಚಂದ್ರ ತೋರೋದಕ್ಕೆ ಅಡ್ಡಿ ಕಾರಣ ಯಾವುದು? ಕಣ್ಣಿನ ದೋಷ. ಮತ್ತೆ ಈ ನಿಜವಾದ ಚಂದ್ರನ ಪರಮಾರ್ಥ ಸ್ವರೂಪವನ್ನು ತಿಳಿಯೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವುದು? ಈ ತೋರ್ತಾ ಇರ್ತಕ್ಕಂಥ 4-5 ಚಂದ್ರಗಳು. ಅದನ್ನ ಪ್ರವಿಲಯ ಮಾಡ್ಕೊಳ್ಬೇಕು. ಏನ್ ಮಾಡ್ದ? ಕಣ್ಣಿನ ದೋಷ ಪರಿಹಾರ ಮಾಡಿಕೊಂಡ. ಆ 4 ಚಂದ್ರರು ಪ್ರವಿಲಯವಾಗಿಬಿಟ್ಟರು. ಈ ತರ ಪ್ರವಿಲಯನ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಇಲ್ಲಿ ಈ ಒಂದು ಸೂಕ್ಷ್ಮನು ಇದೆ. ಇಲ್ಲಿ ಏನು ನೋಡಿ, ಇಲ್ಲಿ ಆಚಾರ್ಯರು ಎಷ್ಟು ಬಹಳ ಸೂಕ್ಷ್ಮವಾದ ವಿಚಾರನ ಹಾಕಿ ತಗೊಳ್ತಾ ಇದ್ರು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಹೀಗೆ ಈ ಒಂದು ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಬೇಕು, ಮಿಥ್ಯಾ ಜ್ಞಾನ ಕಳ್ಕೊಳ್ಬೇಕು, ಇಂಥವೆಲ್ಲ ಹೇಳುವಾಗ ಸಾಮಾನ್ಯವಾಗಿ ಯಾವ ದೃಷ್ಟಾಂತ ಹೇಳ್ತಾರೆ? ಜಾಸ್ತಿ ಹೇಳ್ತಾ ಇರ್ತಕ್ಕಂಥದ್ದು ರಜ್ಜು ಸರ್ಪ ದೃಷ್ಟಾಂತ. ಹೌದಾನೆ? ವೇದಾಂತ ಇರೋದೇ ಅಂತ ರಜ್ಜು, ಎಲ್ಲಿ ನೋಡು ರಜ್ಜು ಸರ್ಪ, ಘಟ ಪಟ, ಇಷ್ಟೇ ರಜ್ಜು ಸರ್ಪ ದೃಷ್ಟಾಂತವನ್ನು ಕೊಡ್ತಾರೆ. ಅದನ್ನು ಬಿಟ್ರೆ ಈ ಶುಕ್ತಿಕ ರಜತ ಇದನ್ನ ಯಾಕೆ ಕೊಡ್ಲಿಲ್ಲ ಇಲ್ಲಿ ಆಚಾರ್ಯರು? ಇದು ಅಲ್ಲೂ ಅದೇ ತಾನೆ, ಸರ್ಪ ತೋರ್ತಾ ಇತ್ತು, ಅದು ಪ್ರವಿಲಯವಾಗೋಯ್ತು, ಆ ಹಗ್ಗದ ಸ್ವರೂಪ ಗೊತ್ತಾಯ್ತು. ಅದೇ ರೀತಿ ಪ್ರಪಂಚ ತೋರ್ತಾ ಇದೆ, ಅದನ್ನ ಜ್ಞಾನ ಅಂತಕ್ಕಂಥದ್ದು ಬಂತು, ಪ್ರವಿಲಯ ಅದು ಬಂದ ತಕ್ಷಣ ಏನಾಯ್ತು, ಅದು ಪ್ರವಿಲಯ ಆಗೋಯ್ತು. ತೋರ್ತಾ ಇತ್ತು, ಪ್ರವಿಲಯ ಆಗೋಯ್ತು, ಪರಮಾತ್ಮ ಸ್ವರೂಪ ಗೊತ್ತಾಯ್ತು. ಆ ಉದಾಹರಣೆ ಯಾತಕ್ಕೆ ಕೊಡ್ಲಿಲ್ಲ ಇಲ್ಲಿ? ಇದೇ ಉದಾಹರಣೆ ಯಾತಕ್ಕೆ ಕೊಟ್ರು ಅಂತಂದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಅಂತ ಕಂಡಿದೆ. ಯಾಕೆ ಅಂತಂದ್ರೆ ರಜ್ಜು ಸರ್ಪ ದೃಷ್ಟಾಂತದಲ್ಲಿ ಆಗಲಿ ಅಥವಾ ಶುಕ್ತಿಕ ರಜತ ದೃಷ್ಟಾಂತದಲ್ಲಿಯೇ ಆಗಲಿ ಏನಾಗಿದೆ ಅಲ್ಲಿ? ಎರಡೂ ಕೂಡ ವಸ್ತುಗಳು. ಯಾವುದು? ಸರ್ಪನೂ ಕೂಡ ಇರತಕ್ಕಂತಹ ವಸ್ತು. ಹೌದಾ? ನಾವು ನೋಡಿ ಸರ್ಪ ಇದೆ, ನಿಜವಾಗ್ಲೂ ಇದೆ ಸರ್ಪ. ಅಲ್ಲ ಭ್ರಾಂತಿಯಿಂದ ತೋರ್ತಾ ಇತ್ತಷ್ಟೇ, ನಿಜವಾಗ್ಲೂ ಇದೆ ಸರ್ಪ. ಇಲ್ಲೇನಾಗಿದೆ? ರಜತ, ಬೆಳ್ಳಿ. ಆ ಬೆಳ್ಳಿ ಅಂತಕ್ಕಂಥ ಪದಾರ್ಥ ನಿಜವಾಗ್ಲೂ ಇದೆ. ಅಲ್ಲಿ ಭ್ರಾಂತಿಯಿಂದ ತೋರ್ತಾ ಇರ್ಬೋದು ಕಪ್ಪ ಚಿಪ್ನಲ್ಲಿ, ಅದು ರಜತ ಅನ್ನೋ ಪದಾರ್ಥ ಇದೆ.
ಹಾಗೆ ಇಲ್ಲಿ ಏನಾಗಿದೆ, ಈ ಪ್ರಪಂಚ ಪ್ರವಿಲಯ ಅಂತ ಅನ್ನುವಾಗ ಪ್ರಪಂಚ ಎಂಬತಕ್ಕಂಥ ಒಂದು ಪದಾರ್ಥ ಸರ್ಪದಂತೆ ಅಥವಾ ಕ್ಷುಪ್ತಿಕೆಯಂತೆ ಯಾವಾಗಲೂ ಇಲ್ಲ ಎನ್ನುವುದನ್ನ ಪ್ರತಿಪಾದನೆ ಮಾಡಬೇಕು. ಅಲ್ಲಿ ಯಾತಕ್ಕೆ ಮಾಡಿದ್ರು, ಅದು ಕೇವಲ ಭ್ರಮ ನಿರಸನ ಅಷ್ಟೇ. ಅಲ್ಲಿ ಇಲ್ಲಿ ಹಾಗಿಲ್ಲ. ಇಲ್ಲಿ ತತ್ವ ಪ್ರಪಂಚ ಪ್ರವಿಲಯವನ್ನು ಹೇಗೆ ಮಾಡಿಕೊಳ್ಬೇಕು, ಪ್ರಪಂಚ ಪ್ರವಿಲಯವನ್ನ ಋಜುವಿನಲ್ಲಿ ಸರ್ಪವನ್ನು ಪ್ರವಿಲಯ ಮಾಡಿಕೊಂಡಂತೆ ಅಲ್ಲ, ಮತ್ತೆ ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಪ್ರವಿಲಯ ಮಾಡಿಕೊಂಡಂತೆ ಅಲ್ಲ, ಮತ್ತೇನು ಒಬ್ಬ ಚಂದ್ರನಲ್ಲಿ ಅನೇಕ ಚಂದ್ರರನ್ನ ಪ್ರವಿಲಯ ಮಾಡಿಕೊಂಡಂತೆ ಅಂತೇಳಿ. ಯಾಕೆ ಆ ಅನೇಕ ಚಂದ್ರ ಅಂತಕ್ಕಂಥವ್ರು ಯಾವತ್ತೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ. ಇದು ದೃಷ್ಟಾಂತ ನೋಡಿ. ನೀವೇನೋ ವಿಜ್ಞಾನ ಹೇಳ್ಬಿಟ್ಟು ಏನ್ರಿ ಇಂತಹ ಸೂರ್ಯಚಂದ್ರ ಬೇಕಾದಷ್ಟು ಇದ್ದಾರೆ ಬ್ರಹ್ಮಾಂಡದಲ್ಲಿ, ಅವೆಲ್ಲ ಬೇಕಿಲ್ರಿ. ಈಗ ಕಾಣ್ತಾ ಇರೋದು ಹೇಳಿ. ದೃಷ್ಟಾಂತ ಅಂದ್ರೆ ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೊಳ್ಬೇಕಷ್ಟೇ. ನಮಗೆ ಕಾಣ್ತೀವಿ, ಈಗ ನಮ್ಗೆ ಅನುಭವಕ್ಕೆ ಬರ್ತಾ ಇರೋದೇನು, ಯಾವ ಚಂದ್ರ ಇರ್ಬೋದು, ನಮ್ಮ ಅನುಭವಕ್ಕೆ ಬರ್ತಾ ಇದೆ ಇಲ್ಲ ಇಲ್ಲ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ದೃಷ್ಟಾಂತ ಹೇಳ್ತಾ ಇದ್ದೇವೆ. 4 ಚಂದ್ರ ಅಂತಕ್ಕಂಥದ್ದು ಎಲ್ಲೂ ಇರೋದು ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಅದನ್ನ ಮತ್ತೆ ಈ ಅಡ್ಡಿಯಾಗಿರ್ತಕ್ಕಂಥ ಅಡ್ಡಿ ಏನೋ ಇದೆಯಲ್ಲ, ಅದನ್ನು ಕಳ್ಕೊಂಡು ಅದನ್ನ ಪ್ರವಿಲಯ ಮಾಡ್ಕೊಳ್ಬೇಕು ಅದಾಗ್ತದೆ. ಹಾಗೆ ಪ್ರಪಂಚ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಇರೋದಿಲ್ಲ. ಕಣ್ಣಿನ ದೋಷ ಇದ್ದಾಗಲೂ 4 ಚಂದ್ರ ಇಲ್ಲ, ಕಣ್ಣಿನ ದೋಷ ಹೋದ್ಮೇಲಂತೂ ಇಲ್ಲವೇ ಇಲ್ಲ. ಹೌದ್ ತಾನೆ? ಹಾಗೆ ಇಲ್ಲೂ ಕೂಡ ಅಜ್ಞಾನ ಸ್ಥಿತಿಯಲ್ಲೂ ಕೂಡ ಪ್ರಪಂಚ ಅಂತಕ್ಕಂಥದ್ದು ಇಲ್ಲ, ಜ್ಞಾನ ಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ. ಮತ್ತೆ ಇದನ್ನ ಹೇಳುವುದಕ್ಕಾಗಿ ಇದೇನು, ಇದು ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಯಾವುದೋ ಒಂದು ಪದಾರ್ಥ ಇದೆ, ಅದು ಇದರಲ್ಲಿ ಲೀನವಾಗು ಹಾಗಲ್ಲ. ಇದ್ದರೆ ಒಂದು ಪದಾರ್ಥ ಇದೆ ಅಂತ ಆಗಿಬಿಟ್ಟರೆ ಅದು ಇನ್ನೊಂದು ಪದಾರ್ಥದಲ್ಲಿ ಲೀನವಾಗುವುದಕ್ಕೆ ಅಥವಾ ಲಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಇವತ್ತಿನ ವಿಜ್ಞಾನ, ಫಿಸಿಕ್ಸ್. ಅವರು ಇದೇ ತರ ಹೇಳ್ತಾರೆ, ಮ್ಯಾಟರ್ ಆರ್ ಇಂಪೆನಿಟ್ರಬಲ್. ಇದು ಬೇಸಿಕ್ ಥಿಯರಿ ಆಫ್ ಫಿಸಿಕ್ಸ್. ಮ್ಯಾಟರ್ಸ್ ಆರ್ ಇಂಪೆನಿಟ್ರಬಲ್. ಏನು? 2 things cannot occupy the same place at the same time. ಎಲ್ಲ ಯಾವಾಗ ಹೇಳ್ಕೊಟ್ಟಿದ್ದು 70 ವರ್ಷದಿಂದ. ಹೌದ್ ತಾನೆ? ಇವತ್ತು ಅದೇ ನಿಯಮ. ಹಾಗೆ 2 ಪದಾರ್ಥ ಇದೆ ಅಂತ ಆದ್ರೆ ಅದು ಸೇರಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಏನು? ಯಾವ ಬದಲಾವಣೆಯೂ ಇಲ್ಲದೆ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವಿಕಾರವೂ ಇಲ್ಲದೆ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಆಚಾರ್ಯರು ಆ 2 ಉದಾಹರಣೆಗಳನ್ನ ಬಿಟ್ಟರು, ಇದನ್ನೇ ತಗೊಂಡ್ರು. ಯಾಕೆ? ಇದನ್ನೇ ನೋಡಪ್ಪ, ಈ ಒಂದು ದ್ವಿತೀಯ ಚಂದ್ರವತ್, 2ನೇ ಚಂದ್ರದಂತೆ ಈ ಪ್ರಪಂಚ ಯಾವತ್ತೂ ಇರಲಿಲ್ಲ. ಆದರೂ ಕೂಡ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಏನು? ಯಾವುದೋ ಒಂದು ಪರೆ ಅಂತಕ್ಕಂಥದ್ದು, ಭ್ರಮೆ ಅಂತಕ್ಕಂಥ ಏನೋ ಒಂದು, ಅದನ್ನ ಕಳ್ಕೊಂಡ ಪ್ರವಿಲಯ ಆಯ್ತು. ಪ್ರವಿಲಯ ಆಯ್ತು ಅಂತ ಹೇಳೋದು ಯಾಕೆ? ಇದ್ರ ತಾನೇ ಪ್ರವಿಲಯ ಆಗ್ತಾ ಇತ್ತು, ಇಲ್ವೇ ಇರ್ಲಿಲ್ವಲ್ಲಪ್ಪ ಅದು. ಆದರೂ ಕೂಡ ವ್ಯವಹಾರ ದೃಷ್ಟಿಯಿಂದ ನಾವು 2 ಇತ್ತು, ಆದ್ದರಿಂದ ಪ್ರವಿಲಯ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ನಿಜವಾಗಿಯೂ ಕೂಡ ಪ್ರವಿಲಯ ಅಂತ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಯಾಕೆ? 2 ಪದಾರ್ಥ ಯಾವತ್ತೂ ಇರಲಿಲ್ಲ. ಯಾತಕ್ಕೆ? 2 ಚಂದ್ರ 4 ಚಂದ್ರ ಯಾವತ್ತೂ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಈ ದೃಷ್ಟಾಂತದ ಒಂದು ಬದ್ಧತೆ, ಸೊಗಸು. ನೋಡಿ ಹೇಳ್ತಾರೆ,
ಆಹೋ ಏಕಸ್ಮಿನ್ ಒಂದು ಚಂದ್ರನಲ್ಲಿ ಏನೋ ದೋಷ ಇತ್ತು, ಅನೇಕ ಚಂದ್ರ ಕಂಡು ಬಿಡ್ತು, ದೋಷ ನಿವಾರಣೆ ಆಯಿತು. ಹಾಗೆ ಇದೆ. ಹಾಗೆ ಇಲ್ಲೇನಾಗಿದೆ ಅದೃಷ್ಟಾಂತ. ದಾರ್ಷ್ಟಾಂತಿಕದಲ್ಲಿ ಏನಾಗಿದೆ, ಅವಿದ್ಯಾಕೃತೋ ಬ್ರಹ್ಮಣಿ. ಅದೊಂದು ಪದಾನು ಬಹಳ ಬಹಳ ಮುಖ್ಯವಾಗಿ ಹಾಕಿರೋದಲ್ಲ. ಅವಿದ್ಯಾಕೃತೋ ಬ್ರಹ್ಮ ಒಂದೇ ಒಂದು ಇರತಕ್ಕಂಥದ್ದು. ಆದರೂ ಕೂಡ ಅಲ್ಲಿ ಕಣ್ಣಿನ ದೋಷದಿಂದ ತೋರ್ತಲ್ಲ, ಹಾಗೆ ಇಲ್ಲಿ ಅವಿದ್ಯೆ ಎಂಬ ದೋಷದಿಂದ ಏನಾಗಿದೆ, ನಾಮರೂಪ ಪ್ರಪಂಚ. ಈ ನಾಮರೂಪ ಪ್ರಪಂಚ ವಿಧ ವಿಧವಾಗಿ ಅಲ್ಲಿ 4 ಚಂದ್ರ ತೋರ್ತಾ, ಇಲ್ಲೇನು ಅಯ್ಯಪ್ಪ ಇಷ್ಟು ಅಂತ ಇಲ್ವೇ ಇದೆ, ಬೇರೆ 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 ತೋರ್ತಾ ಇದೆ. ಯಾವುದು ಅವಿದ್ಯೆಯಿಂದ ತೋರ್ತಾ ಇರತಕ್ಕಂತಹ ಈ ಒಂದು ಪ್ರಪಂಚ ಅಂತ ಇದೆಯಲ್ಲ, ಅದು ಯಾವುದದು ದೇಹಾದಿ ಲಕ್ಷಣ ಆಧ್ಯಾತ್ಮಿಕ, ಬಾಹ್ಯಶ್ಚ ಪೃಥಿವ್ಯಾದಿ ಲಕ್ಷಣ. ಒಂದು 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 ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಒಂದು ಆದಿಭೌತಿಕವಾಗಿರ್ತಕ್ಕಂಥದ್ದು, ಎರಡೂ ಕೂಡ ಏನಿದು ಅವಿದ್ಯೆಯನ್ನು ತೋರ್ತಾ ಇದೆ. ಅದೆರಡೂ ಕೂಡ ಇದೇ ಪ್ರಪಂಚ. ಆಧ್ಯಾತ್ಮಿಕವಾಗಿ ಏನು, ದೇಹಾದಿಗಳು, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮುಂತಾದವು. ಬಾಹ್ಯ ಹೊರಗಡೆ ಇರ್ತಕ್ಕಂಥವು ಪೃಥಿವ್ಯಾದಿ, ಪೃಥಿವಿ ಆಪತ್ತೇಜು ಆಯು ಆಕಾಶ. ಇದನ್ನ ಪ್ರವಿಲಾಪಯಿತವ್ಯ, ಪ್ರವಿಲಾಪನ ಮಾಡ್ಕೊಳ್ಬೇಕು. ಈ ದೃಷ್ಟಿಯಿಂದ ನೀನು ಪ್ರವಿಲಯವನ್ನು ಹೇಳ್ತಾ ಇದ್ದೀಯಾ, ಅಥವಾ ಆ ಘೃತ ಕಾಠಿನ್ಯ ಆಯ್ತಾರ ತುಪ್ಪದ ಗಟ್ಟಿ ಅದರಂತೆ ಪ್ರವಿಲಯ ಹೇಳ್ತಾ ಇದ್ದೀಯಾ? ನೀನೇ ಹೇಳಪ್ಪ, ಯಾವ್ದು ಹೇಳ್ತಾ ಇದ್ದೀಯಾ ಅಂತ ಹೇಳಿ ಅವನೇನ್ ಮಾಡ್ದ, ಓಹೋ ಯಾಕೋ ನಮ್ಮ ಸಿದ್ಧಾಂತಕ್ಕೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಗಾಗ್ಬಿಟ್ಟ. ಸುಮ್ಗಾಗ್ಬಿಟ್ರೆ ಆಗ ಆಚಾರ್ಯರು ಹೇಳ್ತಾ ಇದ್ದಾರೆ, ನೋಡಪ್ಪ ನಾವು ಹೇಳ್ತೇವೆ ಕೇಳು. 2 ದೃಷ್ಟಾಂತ ಕೊಟ್ಟರಲ್ಲ, ಘೃತ ಕಾಠಿನ್ಯ ಒಂದು, ಆನೆಯಿಂದ ದ್ವಿತೀಯ ಚಂದ್ರ ಇನ್ನೊಂದು. ದ್ವಿತೀಯ ಚಂದ್ರವೋ ಅನೇಕ ಚಂದ್ರವೋ ಏನೋ ಒಂದು, ಎಲ್ಲ ಕಾಣ್ಬೋದು, 3 ಇರ್ಬೋದು, 4 ಬೇರೆ ಇರ್ತಾರೆ. ಅನೇಕ ಚಂದ್ರ, ದ್ವಿತೀಯ ಚಂದ್ರ, 2 ದೃಷ್ಟಾಂತ ಇದೆಯಲ್ಲ, ಇದರಲ್ಲಿ ಯಾವುದು ಹೊಂದುತ್ತೆ, ಯಾವ ರೀತಿಯ ಪ್ರವಿಲಯ ಅಂತ ನಾವು ಹೇಳ್ತೇವೆ, ಅದನ್ನು ಒಪ್ಕೊಳ್ತೇವೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೇವೆ, ಹೇಳಪ್ಪ ಇವಾಗ ಅಂತ ಹೇಳಿ ಈ ತಮ್ಮ ಸಿದ್ಧಾಂತ ಭಾಗವನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಆಚಾರ್ಯ. ನೋಡು, ಇದು ಪ್ರವಿಲಯ ನಾವು ಈ ರೀತಿಯ ಪ್ರವಿಲಯವನ್ನು ನೀನು ಹೇಳಿದ್ರೆ ನಾವು ಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೆ. ಅದು ಬಿಟ್ಬಿಟ್ಟು ನೀನು ಅದೇನೇನೋ ಪ್ರಯಾಜ ಅಂತೆ ಅದಂತೆ ಇದಂತೆ ಯಾವ್ಯಾವುದೋ ತಲೆ ತುಂಬ ತರ್ಕ ಹೇಳಿದ್ರೆ ಅದು ಸರಿ ಇಲ್ಲಪ್ಪ ಅಂತ ಹೇಳಿದ್ರು. ಇದು ಏನು ಹೇಳ್ತಾ ಇದಕ್ಕೆ, ಯಾವ ರೀತಿಯ ಪ್ರವಿಲಯ ಅಂತ ಅನ್ನೋದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.